ನಾಳೆ ಎನ್ನುವುದು ಮರೆತು ಬಿಡಿ. ಈ ಕ್ಷಣದ ಆನಂದ ಹಿಡಿದಿಡಿ. ಪಡೆಯದಿರಿ, ಕಾಡಿಬೇಡಿ. ಕರ್ಮಯೋಗಿಯಾಗಿ ಎಲ್ಲ ಪಡಿ. ಇರು ನಿಜಾತ್ಮ ಶಿವನ ಚರಣದಡಿ, ಚರಣದಡಿ. ಧೈರ್ಯದಿಂದ ಮುಂದೆ ನಡಿ. ಅಹಮ್ಮಿನ ಗರ್ವವ ಸುಡಿ. ಅಹಮ್ಮಿನ ಗರ್ವವ ಸುಡಿ. ಗರ್ವವ ಸುಡಿ. ನಾಳೆ ಎನ್ನುವುದು ಮರೆತು ಬಿಡಿ. ಮರೆತು ಬಿಡಿ. ಯಾರಿಗೆ ಗೊತ್ತು ನಾಳೆ ಬರ್ತದೋ ಅಥವಾ ಮುಂದಿನ ಕ್ಷಣ ಬರ್ತದೋ ಇಲ್ಲೋ. ಆದರೆ ಈ ಕ್ಷಣ ಮಾತ್ರ ನಮ್ಮ ಹತ್ರ ಇದೆಯಲ್ಲ, ಆನಂದ ಪಟ್ಟುಬಿಡಿ. ಅದನ್ನು ಆನಂದಕ್ಕಾಗಿ ಬಳಸ್ಕೊಳ್ಳಿ. ಯಾರನ್ನೂ ಕಾಡಿಬೇಡಿ, ಪಡೀಲಿಕ್ಕೆ ಹೋಗಬೇಡ್ರಿ. ಅದರಿಂದ ಆನಂದ ಸಿಗೋದಿಲ್ಲ. ಯಾವಾಗ ನಾವು ಕರ್ಮಯೋಗಿಯಾಗಿ ಪಡಿತೀವೋ ಅದರಲ್ಲಿ ನಿಜವಾದ ಆನಂದ, ಅದು ಎಲ್ಲವನ್ನೂ ಕೊಡುತ್ತದೆ. ಆದರೆ ಯಾವಾಗಲೂ ಆ ನಿಜಾತ್ಮ ಶಿವನ ಪಾದ ಕಮಲಗಳಲ್ಲಿ ನಾವು ಇದ್ದಾಗ ಒಂದು ಧೈರ್ಯ ಇರ್ತದೆ. ಆ ಧೈರ್ಯದಿಂದ ನಾವು ಮುಂದೆ ನಡೆಯೋಣ. ಆದರೆ ಅದಕ್ಕೆಲ್ಲ ಮೊದಲು ನಮ್ಮ ಅಹಮ್ಮಿನ ಗರ್ವವನ್ನು ಸುಡಬೇಕಾಗ್ತದೆ. ಆವಾಗ ಭಕ್ತಿ ಪ್ರಾಪ್ತ ಆಗ್ತದೆ ಅಂತ ಹೇಳ್ತಾ ಇದೊಂದು ಸ್ವರಚಿತ ವಚನ ಹಾಡಿದವರು ರವೀಂದ್ರ ಜಕಾತಿ.